ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಭಾರತ ಹಾಗೆಯೇ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದ ನಡೀತಾ ಇದೆ. ಈ ಒಪ್ಪಂದದ ಪಾರದರ್ಶಕತೆ ಬಗ್ಗೆ ಈಗ ವಿವಾದಗಳು ಉಂಟಾಗಿದೆ. ಮದರ್ ಆಫ್ ಆಲ್ ಡೀಲ್ಸ್ ಮುಖೇನ ರಾಜತಾಂತ್ರಿಕ ನಡೆಯಿಂದಲೇ ಅಮೆರಿಕಾನ ಮಂಡಿಯೂರುವಂತೆ ಭಾರತ ಮಾಡಿತ್ತು ಸುಂಕ ವಿಷಯದಲ್ಲಿ. ಅಂದ್ರೆ ಫಸ್ಟ್ ನಮಗೆ ಟ್ಯಾಕ್ಸ್ ಟೆರರಿಸಂ ಅಂತ ಹೇಳಿ ಅಮೆರಿಕ 50% ಸುಂಕವನ್ನ ಹೇರಿಕೆ ಮಾಡಿತ್ತು. ಸ್ವಲ್ಪ ದಿನ ಆದ್ಮೇಲೆ 25%ಗೆ ಅದನ್ನು ಇಳಿಕೆ ಮಾಡಿದ್ರು. ಈಗ 18%ಗೆ ಅದನ್ನ ಇಳಿಕೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮಹತ್ವದ ವ್ಯಾಪಾರ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿಯನ್ನ ಹಾಕ್ತಾ ಇವೆ. ಇನ್ನೊಂದು 2-3 ದಿವಸದಲ್ಲಿ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ಕೇಂದ್ರ ಸಚಿವರುಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸಂಸತ್ನಲ್ಲಿ ಈ ವಿಷಯ ಪ್ರಸ್ತಾಪ ಆಗುತ್ತೆ. ಈ ಡೀಲ್ ಬಗ್ಗೆ ಹಲವಾರು ಅನುಮಾನಗಳನ್ನ ವಿಪಕ್ಷಗಳು ವ್ಯಕ್ತಪಡಿಸಿವೆ. ಇಲ್ಲಿ ಪಾರದರ್ಶಕತೆ ಬೇಕು. ಇಲ್ಲಿ ಭಾರತ ಅಮೆರಿಕ ಮುಂದೆ ಮಂಡಿಯೂರಿದೆ. ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಟು ರಾಜಿ ಮಾಡಿಕೊಂಡಿದ್ದಾರೆ. ಆ ಮುಚ್ಚಿಟ್ಟ ವಿಷಯವನ್ನ ಸದನಕ್ಕೆ ತಿಳಿಸ್ಬೇಕು, ಸಂಸತ್ ತಿಳಿಸ್ಬೇಕು ಅಂತ ಹೇಳಿ ವಿಪಕ್ಷಗಳು ಆಗ್ರಹ ಮಾಡಿದೆ. ಬಟ್ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಹೇಳಿಲ್ಲ. ಬಟ್ ಒಂದು ವಿಷಯವಾಗಿ ಮಾತ್ರ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಆ ವಿಷಯದ ಬಗ್ಗೆ ನಾನು ಆಮೇಲೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೂ ಮುಂಚಿತವಾಗಿ ಈ ಸುಂಕ ಹೇರಿಕೆ, ಅಮೆರಿಕ ವಿಶ್ವದ ದೊಡ್ಡಣ್ಣ ಇರ್ಬೋದು, ಆದರೆ ಸುಂಕ ಹೇರಿಕೆ ಮುಖೇನ ಇತರೆ ದೇಶಗಳನ್ನ ಬಗ್ಗು ಬಡಿಯೋ ಕೆಲಸ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಮಗೆ 50% ಟ್ಯಾಕ್ಸ್ ಹಾಕಿದ್ರು, ಆಮೇಲೆ ಅದನ್ನ 25%ಗೆ ಇಳಿಸಿದ್ರು, ಈಗ 18%ಗೆ ಇಳಿಸಿದ್ದಾರೆ. ಅಂದ್ರೆ ನಮ್ಮ ದೇಶದ ಉತ್ಪನ್ನಗಳನ್ನ ಅವ್ರಿಗೆ ನಾವು ಕಳಿಸ್ಕೊಡೋದು, ಅಂದ್ರೆ ರಫ್ತು ಮಾಡಬೇಕು ಅಂತಂದ್ರೆ, ಅಲ್ಲಿ ಮಾರಾಟ ಮಾಡಬೇಕು ಅಂತಂದ್ರೆ ನಾವು 18% ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅದೇ ಅಮೆರಿಕಾದ ಉತ್ಪನ್ನಗಳನ್ನ ಭಾರತದಲ್ಲಿ ಮಾರಾಟ ಮಾಡಬೇಕು ಅಂತಂದ್ರೆ 0% ಟ್ಯಾಕ್ಸ್. ಸೊ ಈ ಬಗ್ಗೆನೂ ಅಸಮಾಧಾನಗಳಿದೆ. ಇನ್ನು ಏಷ್ಯಾದಲ್ಲೇ ನಾವು ಇತರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ನೆರೆಯ ಪಾಕಿಸ್ತಾನ ಇರ್ಬೋದು, ಚೀನಾ ಇರ್ಬೋದು, ಬಾಂಗ್ಲಾ, ಇಂಡೋನೇಷ್ಯಾ, ಹೀಗೆ ಇತರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಭಾರತದ ಮೇಲೆ ಅಮೆರಿಕ ವಿಧಿಸಿರುವಂತಹ ಒಂದು ಸುಂಕ ಏನಿದೆ ಅದು ಅತಿ ಕಡಿಮೆ ಪ್ರಮಾಣ. ಈ ಮಿಕ್ಕಂತ ದೇಶಗಳಲ್ಲಿ ಸುಂಕದ ಪ್ರಮಾಣ ಅಮೆರಿಕ ಹೇರಿರೋದು ಜಾಸ್ತಿನೇ ಇದೆ. ಸೊ ಭಾರತದ ಮೇಲೆ 18%ಗೆ ಈಗ ಇಳಿಕೆ ಮಾಡಿರೋದು ನೆರೆಯ ರಾಷ್ಟ್ರಗಳಲ್ಲಿ, ಅದರಲ್ಲೂ ನಮ್ಮ ಶತ್ರು ರಾಷ್ಟ್ರಗಳ ಕಣ್ಣನ್ನ ಕೆಂಪು ಮಾಡಿಬಿಟ್ಟಿದೆ, ಮತ್ತಷ್ಟು ಜಲಸ್ ಪಡೋ ರೀತಿಯಲ್ಲಿ ಆಗಿದೆ. ಈಗ ವ್ಯಾಪಾರ ಒಪ್ಪಂದದ ವಿಷಯಕ್ಕೆ ಬರೋಣ. ಈಗ ವ್ಯಾಪಾರ ಒಪ್ಪಂದಕ್ಕೆ ಇನ್ನೂ ಕೂಡ ಅಧಿಕೃತವಾಗಿ ಸಹಿ ಹಾಕಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಈ ಬಗ್ಗೆ ಒಂದು ಫೈನಲೈಸ್ ಆಗುತ್ತೆ. ಆಮೇಲೆ ನಾವು ಸಹಿಯನ್ನ ಹಾಕ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದ ಸಚಿವರುಗಳು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ವಿಪಕ್ಷಗಳು ದನಿ ಎತ್ತಿರೋದು ರೈತರ ಪರವಾಗಿ. ಇಲ್ಲಿ ರೈತರ ಹಿತಾಸಕ್ತಿಯನ್ನ ಕಾಪಾಡಲಾಗಿಲ್ಲ, ಅಂದ್ರೆ ಅವರನ್ನ ಬಲಿ ಕೊಡೋ ಕೆಲಸವನ್ನ ಹಂಗಾದ್ರೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ? ಸೊ ಈ ಬಗ್ಗೆ ಪ್ರಶ್ನೆ ಒಂದು ಉದ್ಭವವಾಗಿದೆ. ಅಂದ್ರೆ ರೈತರ ಉತ್ಪನ್ನಗಳಿರ್ಬೋದು, ಅವ್ರು ಬೆಳೆದಂಥ ಬೆಳೆಗಳಿರ್ಬೋದು, ಅಥವಾ ಈ ಹಾಲಿನ ಉತ್ಪನ್ನಗಳಿರ್ಬೋದು, ಡೈರಿ ಉತ್ಪನ್ನಗಳು, ಸೊ ಈ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿ ವಿಪಕ್ಷಗಳು ಕೇಳಿದಾಗ, ಇಲ್ಲ, ನಮ್ಮ ದೇಶದ ರೈತರು, ಅವ್ರಿಗೆ ನಾವು ಮೊದಲ ಆದ್ಯತೆಯನ್ನ ಕೊಡ್ತೀವಿ, ಅವರ ರಕ್ಷಣೆಯೇ ನಮ್ಮ ಸರ್ಕಾರದ ಆದ್ಯತೆ, ಹಾಗಾಗಿ ನಮ್ಮ ದೇಶದ ರೈತರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಅಂದ್ರೆ ದವಸ ಧಾನ್ಯಗಳ ಆಮದನ್ನ ನಾವು ಯಾವುದೇ ಕಾರಣಕ್ಕೂ ಅಮೆರಿಕದಿಂದ ಮಾಡ್ಕೊಳ್ಳಲ್ಲ, ಹಾಗಾಗಿ ಕೃಷಿ ಕ್ಷೇತ್ರಕ್ಕೆ ಯಾವುದೇ ಹೊಡೆತ ಆಗಲ್ಲ. ರೈತರು ಈ ವ್ಯಾಪಾರ ಒಪ್ಪಂದದಿಂದ ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ ಅಂತೇಳಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸ್ಪಷ್ಟನೆ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಪಿಯೂಷ್ ಗೋಯಲ್ ಅವರು ಅಷ್ಟೇ ಒಂದು 2-3 ದಿನ ಟೈಮ್, ಅಷ್ಟರಲ್ಲಿ ಒಂದು ಅಧಿಕೃತವಾಗಿ ಏನೆಲ್ಲ ವ್ಯಾಪಾರ ಒಪ್ಪಂದಗಳು ನಮ್ಮ ಮಧ್ಯದಲ್ಲಿ ಆಗುತ್ತೆ, 2 ದೇಶದ ಮಧ್ಯದಲ್ಲಿ ಅಂತೇಳಿ ನಾವು ತಿಳಿಸ್ತೀವಿ ಅಂತ. ಅಂದ್ರೆ ಇಲ್ಲಿ ಪಾರದರ್ಶಕತೆ ಬೇಕು. ಸಂಸತ್ನಲ್ಲಿ ಈ ವಿಷಯ ತಿಳಿಸಿ ನೀವು. ಅಂದ್ರೆ ಭಾರತ ಇಲ್ಲಿ ರಾಜ್ಯ ಆಗಿದೆಯಾ, ಹೊರಗಡೆ ರಾಜತಾಂತ್ರಿಕ ನಡೆಯಿಂದ ಅಮೆರಿಕದ ಸುಂಕ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಕೊಂಡ್ವಿ ಅಂತ ಚರ್ಚೆ ಆಗ್ತಿರುವಾಗ, ಇಲ್ಲಿ ಒಳಗೇನೋ ಒಂದು ಗುಟ್ಟಿದೆ, ಆ ಗುಟ್ಟೇನು ಅಂತ ಹೇಳಿ ದೇಶದ ಜನರಿಗೆ ತಿಳಿಸಿ ಅಂತ ಹೇಳಿ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಇಲ್ಲಿ ರೈತರ ಹಿತಾಸಕ್ತಿಯನ್ನ ನಾವು ಕಾಪಾಡ್ತೀವಿ ಅಂತ ಕೇಂದ್ರ ಹೇಳ್ತಿರೋದ್ರಿಂದ ಇನ್ನೊಂದು 2-3 ದಿವಸದಲ್ಲಿ ಅದೇನು ಅಂತ ಹೇಳಿ ಪಾರದರ್ಶಕತೆಯಿಂದನೇ ಈ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಫರ್ದರ್ ಅಪ್ಡೇಟ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇನ್ನು News 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.